ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಜೀವನದಲ್ಲಿ ಪಡೆಯುವ ಸಂದರ್ಭ ಬಂದಾಗ ನಮ್ಮ ನಿರೀಕ್ಷೆ ಮತ್ತು ಅಪೇಕ್ಷೆಗಳು ಸಹಜವಾಗಿಯೇ ಹೆಚ್ಚಾಗಿರುತ್ತವೆ. ಹಣ, ಗೌರವ, ಸಹಾಯ, ಪ್ರೀತಿ, ಉಡುಗೊರೆ, ಅವಕಾಶ ಇತ್ಯಾದಿಗಳು ಇನ್ನಷ್ಟು ಮತ್ತಷ್ಟು ಸಿಗಲಿ, ಉತ್ತಮವಾದದ್ದೇ ದೊರೆಯಲಿ ಎಂದು ಮನಸ್ಸು ಹಂಬಲಿಸುತ್ತದೆ. ಆಗ ನಮ್ಮ ಮನಸ್ಸು ವಿಶಾಲವಾಗಿರುವಂತೆ ತೋರುತ್ತದೆ. ಆದರೆ ಅದೇ ಕೊಡುವ ಸಂದರ್ಭ ಬಂದಾಗ ನಮ್ಮ ಮನಸ್ಸು ಕುಗ್ಗಿ ಬಿಡುತ್ತದೆ. ಎಷ್ಟು ಕಡಿಮೆ ಕೊಟ್ಟರೆ ಸಾಕು ಎನ್ನುವ ಮನಸ್ಸಿನ ಎಣಿಕೆ ಶುರುವಾಗುತ್ತದೆ. ಇಲ್ಲೇ ನಮ್ಮ ನಿಜವಾದ ವಿಶಾಲತೆ ಪರೀಕ್ಷೆಗೆ ಒಳಗಾಗುವಂಥದ್ದು. ಪಡೆಯುವಾಗ ಇದ್ದ ವಿಶಾಲತೆ ಕೊಡುವಾಗ ಇರುವುದಿಲ್ಲ. ಇದೆಂತಹ ವಿಪರ್ಯಾಸವಲ್ಲವೇ? ಪಡೆಯುವಾಗ ಹೆಚ್ಚೆಚ್ಚು ಬೇಕು, ಅದೇ ಕೊಡುವಾಗ ತೀರಾ ಸಂಕುಚಿತ ಮನೋಭಾವ. ಕೆಲವೊಮ್ಮೆ ಸಹಾಯ ಕೇಳಿದವರು ಯಾಕಾದರೂ ಇವರಿಂದ ಸಹಾಯ ಕೇಳಿದೆವೋ ಎಂದು ಸಂಕೋಚ ಪಡುವಂತೆ ನಮ್ಮ ವರ್ತನೆ ಇರುತ್ತದೆ. ಪಡೆಯಲು ಇಷ್ಟಪಡುವ ಮನಸ್ಸು ಕೊಡುವಾಗ ಮಾತ್ರ ಯಾಕೆ ಹಿಂಜರಿಯುತ್ತದೆ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು. ನಿಜವಾದ ಉದಾರತೆ ಎಂದರೆ ಪಡೆಯುವಾಗ ಮಾತ್ರ ದೊಡ್ಡ ನಿರೀಕ್ಷೆ ಇಟ್ಟುಕೊಳ್ಳುವುದಲ್ಲ, ಕೊಡುವಾಗಲೂ ದೊಡ್ಡ ಹೃದಯವನ್ನು ಹೊಂದಿರುವುದು. ನಿಜವಾದ ಶ್ರೀಮಂತಿಕೆ ನಮ್ಮ ಬಳಿ ಎಷ್ಟು ಇದೆ ಎನ್ನುವುದರಲ್ಲಿ ಇಲ್ಲ, ಅದು ನಮ್ಮಲ್ಲಿರುವುದನ್ನು ಎಷ್ಟು ಸಂತೋಷದಿಂದ ಹಂಚಿಕೊಳ್ಳುತ್ತೇವೆ ಎನ್ನುವುದರಲ್ಲಿ ಇದೆ. ಕೊಡುವುದು ಹಣ ಮಾತ್ರವೇ ಅಲ್ಲ, ಒಂದು ಪ್ರೀತಿಯ ಅಥವಾ ಸಾಂತ್ವನದ ಮಾತು, ಸಮಯ, ಪ್ರೋತ್ಸಾಹ, ಜ್ಞಾನ, ಕ್ಷಮೆ, ಸಹಾನುಭೂತಿ ಇವೆಲ್ಲವೂ ಅಮೂಲ್ಯ ದಾನಗಳೇ. ಇವುಗಳನ್ನು ಕೊಟ್ಟಷ್ಟು ಕಡಿಮೆಯಾಗುವುದಿಲ್ಲ, ಬದಲಾಗಿ ಸಂಬಂಧಗಳು ಗಟ್ಟಿಯಾಗುತ್ತವೆ, ಮನಸ್ಸು ಶ್ರೀಮಂತವಾಗುತ್ತದೆ, ನಮ್ಮ ವ್ಯಕ್ತಿತ್ವ ಹಿರಿದಾಗುತ್ತದೆ. ಆದ್ದರಿಂದ ಪಡೆಯುವಾಗ ಸಂತೋಷ ಮತ್ತು ಕೃತಜ್ಞತೆ ಇರಲಿ, ಹಾಗೆಯೇ ಕೊಡುವಾಗಲೂ ಧಾರಾಳತನವೂ ಇರಲಿ. ಏಕೆಂದರೆ ಪಡೆಯುವುದರಿಂದ ನಮ್ಮ ಅಗತ್ಯಗಳು ತೀರಬಹುದು, ಆದರೆ ಕೊಡುವುದರಿಂದ ನಮ್ಮ ಹೃದಯ ವೈಶಾಲ್ಯ ಬೆಳೆಯುತ್ತದೆ. ಬದುಕಿನ ನಿಜವಾದ ಸೌಂದರ್ಯ ಪಡೆಯುವುದಕ್ಕಿಂತ ಕೊಡುವುದರಲ್ಲೇ ಅಡಗಿದೆ. ನಮ್ಮ ಹಿರಿಯರೆಲ್ಲ ಬದುಕಿದ್ದೇ ಹಾಗೆ. ನೆನಪಿರಲಿ, ಪಡೆಯುವ ಕೈಗಿಂತ ಕೊಡುವ ಕೈ ದೊಡ್ಡದು. ಏಕೆಂದರೆ ಪಡೆಯುವುದು ಅಗತ್ಯವನ್ನು ತೀರಿಸಿದರೆ ಕೊಡುವುದು ಮಾನವೀಯತೆಯನ್ನು ಬೆಳಗಿಸುತ್ತದೆ. ಆದ್ದರಿಂದ ಕೊಡುವಾಗ ಸ್ವಲ್ಪ ಹೆಚ್ಚೇ ಕೊಡುವ ಧಾರಾಳತನವನ್ನು ತೋರೋಣ.